ರಾಜ್ಯದಲ್ಲಿರುವಂತಹ ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿ ಜೈಲಾಧಿಕಾರಿಗಳನ್ನ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದರೆ ಮತ್ತೆ ಮತ್ತೆ ಜೈಲುಗಳಲ್ಲಿ ಈ ರೀತಿಯ ರಾಜಾತಿಥ್ಯ ಖೈದಿಗಳಿಗೆ ಹಿಂಡಲ್ಗ ಜೈಲಲ್ಲೂ ಕೂಡ ಕೊಲೆ ಅಪರಾಧಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಹರೀಶ್ ಬಾಬು ಸೆಲ್ಗೆ ವೆರೈಟಿ ಮೀನುಗಳು. ನೆಲಮಂಗಲ PSI ಜಗದೀಶ್ ಕೊಲೆ ಅಪರಾಧಿ ಹರೀಶ 2014ರಲ್ಲಿ PSI ಜಗದೀಶ್ ಮರ್ಡರ್ ಮಾಡಿದ್ದ ಈತನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಆದರೆ ಈತ ಜೈಲ್ ಸಿಬ್ಬಂದಿಗೆ ಹಣ ಕೊಟ್ಟು ತರಹೇವಾರಿ ಮೀನನ್ನು ತರಿಸ್ಕೊಳ್ತಾನೆ ತನ್ನ ಸೆಲ್ಗೆ. ಆ್ಯಕ್ಚುಲಿ ಹಿಂಡಲ್ಗ ಜೈಲಿನ ಊಟದ ಮೆನುವಲ್ಲಿ ಮೀನೂಟನೇ ಇಲ್ಲ. ಆದರೆ ಮೀನೂಟ ಬೇಕು ಅಂತಂದರೆ ಜೈಲಲ್ಲಿರೋ ಸಿಬ್ಬಂದಿಗೆ ದುಡ್ಡು ಕೊಟ್ಟರೆ ಸಾಕು. ಸರ್ಕಾರ ಏನು ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸ್ ಇಲಾಖೆ, ನಿಜಕ್ಕೂ ಇಂಥ ಘಟನೆಗಳು ಮತ್ತೆ ಮತ್ತೆ ರಾಜ್ಯದಲ್ಲಿ ಆಗ್ತಾ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ಫೋನ್ ಸಂಪರ್ಕದಲ್ಲಿ. ಮೈಲಾರಿ, ಅಂದ್ರೆ ಹಿಂಡಲ್ಗ ಜೈಲಲ್ಲಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆಯಾ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಈ ಜೈಲಿನ ಅಧಿಕಾರಿಗಳು? ಖಂಡಿತ ಶ್ರೀಪಾದ್, ಏನು ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಹಣ ಕೊಟ್ಟರೆ ಏನ್ ಬೇಕಾದ್ರೂ ಪಡೆದುಕೋಬಹುದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿರುವಂತದ್ದು. ಇಲ್ಲಿ ಬೆಳಗಾವಿಯ ಹಿಂಡಲ್ಗ ಜೈಲಿನ ಪರಿವರ್ತನಾ ಕೇಂದ್ರ, ಇಲ್ಲಿ ಆರೋಪಿಗಳಿಗೆ ಪರಿವರ್ತನಾ ಕೇಂದ್ರವನ್ನ ಮಾಡೋದಕ್ಕೆ ಅಲ್ಲಿ ಹಣವನ್ನ ಕೊಟ್ಟರೆ ಅವರಿಗೆ ಸರಬರಾಜು ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಸ್ವತಃ ಏನು ಈ ಕೈದಿಗಳಿಂದಲೇ ಕೂಡ ಅಲ್ಲಿನ ಸಿಬ್ಬಂದಿಗಳು ಹಣ ಪಡೆಯುವಂತ ದೃಶ್ಯ ಕೂಡ ಈಗ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಣ ಪಡೆದು ಜೈಲಿಗೆ ಮೀನನ್ನ ಸರಬರಾಜು ಮಾಡಲು ಇದೇ ಏನು ಹಿಂಡಲ್ಗ ಜೈಲಿನ ಏನು ಅಧಿಕಾರಿಗಳು ಅವಕಾಶವನ್ನ ಕೊಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ನೆಲಮಂಗಲ ಏನು PSI ಜಗದೀಶ್ ಮರ್ಡರ್ ಕೇಸ್ ಆರೋಪಿ ಹರೀಶ್ ಬಾಬುಗೆ ಆತನ ಸಹಚರದಿಂದ ಏನು ಜೈಲಿನ ಅಧಿಕಾರಿಗೆ ಹಣ ಕೊಟ್ಟು ಏನು ಕಾರವಾರದಿಂದ ಮೀನನ್ನ ತರಿಸಿ ಅವರಿಗೆ ಊಟವನ್ನ ಬಡಿಸಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಣ್ತಿರುವಂತದ್ದು. ಈ ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ, ಬಂದಿಖಾನೆ ಇಲಾಖೆ ಏನ್ ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಕರಾವಳಿ ಭಾಗದ ಜೈಲಿನಲ್ಲಿ ಮಾತ್ರ ಏನು ಈ ಮೀನಿನ ಊಟದ ವ್ಯವಸ್ಥೆ ಇದೆ, ಆದ್ರೆ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಮೀನಿನ ಊಟದ ವ್ಯವಸ್ಥೆ ಎಲ್ಲೂ ಇಲ್ಲ. ಹೀಗಾಗಿ ವಾರಕ್ಕೊಮ್ಮೆ ಅಂದ್ರೆ ಚಿಕನ್ ಇರ್ಬೋದು, ಒಮ್ಮೆ ಮಟನ್ ಊಟವನ್ನ ಕೊಡ್ತಾರೆ, ಆದ್ರೆ ಮೀನು ಊಟ ಇಲ್ಲ. ಆದ್ರೆ ಮೀನು ಹೇಗೆ ಒಳಗಡೆ ಬಂದ್ವು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಏನು ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹೀಗಾಗಿ ಎಲ್ಲದರ ಬಗ್ಗೆ ಕೂಡ ಗೃಹ ಇಲಾಖೆ, ಬಂದಿಖಾನೆ ಇಲಾಖೆ ಸೂಕ್ತ ತನಿಖೆಯನ್ನ ನಡೆಸಿ ಅಲ್ಲಿರುವಂತ ಏನು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮೈಲಾರಿ. ರಾಜ್ಯದಲ್ಲಿರುವಂತಹ ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿ ಜೈಲಾಧಿಕಾರಿಗಳನ್ನ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದರೆ ಮತ್ತೆ ಮತ್ತೆ ಜೈಲುಗಳಲ್ಲಿ ಈ ರೀತಿಯ ರಾಜಾತಿಥ್ಯ ಖೈದಿಗಳಿಗೆ ಹಿಂಡಲ್ಗ ಜೈಲಲ್ಲೂ ಕೂಡ ಕೊಲೆ ಅಪರಾಧಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಹರೀಶ್ ಬಾಬು ಸೆಲ್ಗೆ ವೆರೈಟಿ ಮೀನುಗಳು. ನೆಲಮಂಗಲ PSI ಜಗದೀಶ್ ಕೊಲೆ ಅಪರಾಧಿ ಹರೀಶ 2014ರಲ್ಲಿ PSI ಜಗದೀಶ್ ಮರ್ಡರ್ ಮಾಡಿದ್ದ ಈತನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಆದರೆ ಈತ ಜೈಲ್ ಸಿಬ್ಬಂದಿಗೆ ಹಣ ಕೊಟ್ಟು ತರಹೇವಾರಿ ಮೀನನ್ನು ತರಿಸ್ಕೊಳ್ತಾನೆ ತನ್ನ ಸೆಲ್ಗೆ. ಆ್ಯಕ್ಚುಲಿ ಹಿಂಡಲ್ಗ ಜೈಲಿನ ಊಟದ ಮೆನುವಲ್ಲಿ ಮೀನೂಟನೇ ಇಲ್ಲ. ಆದರೆ ಮೀನೂಟ ಬೇಕು ಅಂತಂದರೆ ಜೈಲಲ್ಲಿರೋ ಸಿಬ್ಬಂದಿಗೆ ದುಡ್ಡು ಕೊಟ್ಟರೆ ಸಾಕು. ಸರ್ಕಾರ ಏನು ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸ್ ಇಲಾಖೆ, ನಿಜಕ್ಕೂ ಇಂಥ ಘಟನೆಗಳು ಮತ್ತೆ ಮತ್ತೆ ರಾಜ್ಯದಲ್ಲಿ ಆಗ್ತಾ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ಫೋನ್ ಸಂಪರ್ಕದಲ್ಲಿ. ಮೈಲಾರಿ, ಅಂದ್ರೆ ಹಿಂಡಲ್ಗ ಜೈಲಲ್ಲಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆಯಾ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಈ ಜೈಲಿನ ಅಧಿಕಾರಿಗಳು? ಖಂಡಿತ ಶ್ರೀಪಾದ್, ಏನು ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಹಣ ಕೊಟ್ಟರೆ ಏನ್ ಬೇಕಾದ್ರೂ ಪಡೆದುಕೋಬಹುದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿರುವಂತದ್ದು. ಇಲ್ಲಿ ಬೆಳಗಾವಿಯ ಹಿಂಡಲ್ಗ ಜೈಲಿನ ಪರಿವರ್ತನಾ ಕೇಂದ್ರ, ಇಲ್ಲಿ ಆರೋಪಿಗಳಿಗೆ ಪರಿವರ್ತನಾ ಕೇಂದ್ರವನ್ನ ಮಾಡೋದಕ್ಕೆ ಅಲ್ಲಿ ಹಣವನ್ನ ಕೊಟ್ಟರೆ ಅವರಿಗೆ ಸರಬರಾಜು ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಸ್ವತಃ ಏನು ಈ ಕೈದಿಗಳಿಂದಲೇ ಕೂಡ ಅಲ್ಲಿನ ಸಿಬ್ಬಂದಿಗಳು ಹಣ ಪಡೆಯುವಂತ ದೃಶ್ಯ ಕೂಡ ಈಗ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಣ ಪಡೆದು ಜೈಲಿಗೆ ಮೀನನ್ನ ಸರಬರಾಜು ಮಾಡಲು ಇದೇ ಏನು ಹಿಂಡಲ್ಗ ಜೈಲಿನ ಏನು ಅಧಿಕಾರಿಗಳು ಅವಕಾಶವನ್ನ ಕೊಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ನೆಲಮಂಗಲ ಏನು PSI ಜಗದೀಶ್ ಮರ್ಡರ್ ಕೇಸ್ ಆರೋಪಿ ಹರೀಶ್ ಬಾಬುಗೆ ಆತನ ಸಹಚರದಿಂದ ಏನು ಜೈಲಿನ ಅಧಿಕಾರಿಗೆ ಹಣ ಕೊಟ್ಟು ಏನು ಕಾರವಾರದಿಂದ
ಮೀನನ್ನ ತರಿಸಿ ಅವರಿಗೆ ಊಟವನ್ನ ಬಡಿಸಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಿರುವಂತದ್ದು. ಈ ಎಲ್ಲ ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ, ಬಂದಿಖಾನೆ ಇಲಾಖೆ ಏನ್ ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಕರಾವಳಿ ಭಾಗದ ಜೈಲಿನಲ್ಲಿ ಮಾತ್ರ ಏನು ಈ ಮೀನಿನ ಊಟದ ವ್ಯವಸ್ಥೆ ಇದೆ, ಆದ್ರೆ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಮೀನಿನ ಊಟದ ವ್ಯವಸ್ಥೆ ಎಲ್ಲಿಯೂ ಇಲ್ಲ. ಹೀಗಾಗಿ ವಾರಕ್ಕೊಮ್ಮೆ ಅಂದ್ರೆ ಚಿಕನ್ ಇರ್ಬೋದು, ಒಮ್ಮೆ ಮಟನ್ ಊಟವನ್ನ ಕೊಡ್ತಾರೆ, ಆದ್ರೆ ಮೀನು ಊಟ ಇಲ್ಲ. ಆದ್ರೆ ಮೀನು ಹೇಗೆ ಒಳಗಡೆ ಬಂದ್ವು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಏನು ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಹೀಗಾಗಿ ಎಲ್ಲದರ ಬಗ್ಗೆ ಕೂಡ ಗೃಹ ಇಲಾಖೆ, ಬಂದಿಖಾನೆ ಇಲಾಖೆ ಸೂಕ್ತ ತನಿಖೆಯನ್ನ ನಡೆಸಿ ಅಲ್ಲಿರುವಂತ ಏನು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮೈಲಾರಿ. ರಾಜ್ಯದಲ್ಲಿರುವಂತಹ ಜೈಲುಗಳಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿ ಜೈಲಾಧಿಕಾರಿಗಳನ್ನ, ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದರೆ ಮತ್ತೆ ಮತ್ತೆ ಜೈಲುಗಳಲ್ಲಿ ಈ ರೀತಿಯ ರಾಜಾತಿಥ್ಯ ಖೈದಿಗಳಿಗೆ, ಹಿಂಡಲ್ಗಾ ಜೈಲಲ್ಲೂ ಕೂಡ ಕೊಲೆ ಅಪರಾಧಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಹರೀಶ್ ಬಾಬು ಸೆಲ್ಗೆ ವೆರೈಟಿ ಮೀನುಗಳು. ನೆಲಮಂಗಲ PSI ಜಗದೀಶ್ ಕೊಲೆ ಅಪರಾಧಿ ಹರೀಶ. 2014ರಲ್ಲಿ PSI ಜಗದೀಶ್ ಮರ್ಡರ್ ಮಾಡಿದ್ದ ಈತನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಆದರೆ ಈತ ಜೈಲ್ ಸಿಬ್ಬಂದಿಗೆ ಹಣ ಕೊಟ್ಟು ತರಹೇವಾರಿ ಮೀನನ್ನು ತರಿಸ್ಕೊಳ್ತಾನೆ ತನ್ನ ಸೆಲ್ಗೆ. ಆ್ಯಕ್ಚುಲಿ ಹಿಂಡಲ್ಗಾ ಜೈಲಿನ ಊಟದ ಮೆನುವಲ್ಲಿ ಮೀನೂಟನೇ ಇಲ್ಲ. ಆದರೆ ಮೀನೂಟ ಬೇಕು ಅಂತಂದರೆ ಜೈಲಲ್ಲಿರೋ ಸಿಬ್ಬಂದಿಗೆ ದುಡ್ಡು ಕೊಟ್ಟರೆ ಸಾಕು. ಸರ್ಕಾರ ಏನು ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಪೊಲೀಸ್ ಇಲಾಖೆ, ನಿಜಕ್ಕೂ ಇಂಥ ಘಟನೆಗಳು ಮತ್ತೆ ಮತ್ತೆ ರಾಜ್ಯದಲ್ಲಿ ಆಗ್ತಾ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ಫೋನ್ ಸಂಪರ್ಕದಲ್ಲಿ. ಮೈಲಾರಿ, ಅಂದ್ರೆ ಹಿಂಡಲ್ಗಾ ಜೈಲಲ್ಲಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆಯಾ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಈ ಜೈಲಿನ ಅಧಿಕಾರಿಗಳು? ಖಂಡಿತ ಶ್ರೀಪಾದ್. ಏನು ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಹಣ ಕೊಟ್ಟರೆ ಏನ್ ಬೇಕಾದ್ರೂ ಪಡೆದುಕೋಬಹುದು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿರುವಂತದ್ದು. ಇಲ್ಲಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನ ಪರಿವರ್ತನಾ ಕೇಂದ್ರ, ಇಲ್ಲಿ ಆರೋಪಿಗಳಿಗೆ ಪರಿವರ್ತನಾ ಕೇಂದ್ರವನ್ನ ಮಾಡೋದು ಬಿಟ್ಟು ಅಲ್ಲಿ ಹಣವನ್ನ ಕೊಟ್ಟರೆ ಅವರಿಗೆ ಸರಬರಾಜು ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಸ್ವತಃ ಏನು ಈ ಕೈದಿಗಳಿಂದಲೇ ಕೂಡ ಅಲ್ಲಿನ ಸಿಬ್ಬಂದಿಗಳು ಹಣ ಪಡೆಯುವಂತ ದೃಶ್ಯ ಕೂಡ ಈಗ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಣ ಪಡೆದು ಜೈಲಿಗೆ ಮೀನನ್ನ ಸರಬರಾಜು ಮಾಡಲು ಇದೇ ಏನು ಹಿಂಡಲ್ಗಾ ಜೈಲಿನ ಏನು ಅಧಿಕಾರಿಗಳು ಅವಕಾಶವನ್ನ ಕೊಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ನೆಲಮಂಗಲ ಏನು PSI ಜಗದೀಶ್ ಮರ್ಡರ್ ಕೇಸ್ ಆರೋಪಿ ಹರೀಶ್ ಬಾಬುಗೆ ಆತನ ಸಹಚರರಿಂದ ಏನು ಜೈಲಿನ ಅಧಿಕಾರಿಗೆ ಹಣ ಕೊಟ್ಟು ಏನು ಕಾರವಾರದಿಂದ ಮೀನನ್ನ ತರಿಸಿ ಅವರಿಗೆ ಊಟವನ್ನ ಬಡಿಸಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಿರುವಂತದ್ದು. ಈ ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ, ಬಂದಿಖಾನೆ ಇಲಾಖೆ ಏನ್ ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಕರಾವಳಿ ಭಾಗದ ಜೈಲಿನಲ್ಲಿ ಮಾತ್ರ ಏನು ಈ ಮೀನಿನ ಊಟದ ವ್ಯವಸ್ಥೆ ಇದೆ, ಆದ್ರೆ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಮೀನಿನ ಊಟದ ವ್ಯವಸ್ಥೆ ಎಲ್ಲಿಯೂ ಇಲ್ಲ. ಹೀಗಾಗಿ ವಾರಕ್ಕೊಮ್ಮೆ ಅಂದ್ರೆ ಚಿಕನ್ ಇರ್ಬೋದು, ಒಮ್ಮೆ